ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಡಿಜಿಟಲ್ ನಾಲೆಜ್ 21C ಅಥವಾ DK21C. ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂದ್ರೆ ಅಮೆರಿಕದಲ್ಲಿ ಆಗಿರುವಂತಹ ಅಗ್ನಿ ಅವಘಡ. ಸೊ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಡ್ಗಿಚ್ಚಿಗೆ ಒತ್ತಿ ಉರಿದ ಲಾಸ್ ಏಂಜಲೀಸ್ ನಗರ, 1 ಲಕ್ಷ ಜನ ಸ್ಥಳಾಂತರ, ಹಾಲಿವುಡ್ ಸ್ಟಾರ್ಗಳ ಮನೆಯು ಭಸ್ಮ. ಲಾಸ್ ಏಂಜಲೀಸ್ ನಲ್ಲಿ ಸಂಭವಿಸಿದಂತಹ ಕಾಡ್ಗಿಚ್ಚಿಗೆ ಕಾರಣ ಪ್ರಕೃತಿಯ ಕಡುಕೋಪ ಎನ್ನಲಾಗುತ್ತದೆ. ಈ ಕಾಡ್ಗಿಚ್ಚಿನಿಂದಾಗಿ ಹಾಲಿವುಡ್ ಫಿಲ್ಮ್ ಸಿಟಿ ಸುಟ್ಟು ಭಸ್ಮವಾಗಿದೆ. ಹಾಗೂ ಈ ಕಾಡ್ಗಿಚ್ಚಿನಿಂದಾಗಿ 13 ಮಂದಿ ಇದುವರೆಗೂ ಸಾವನ್ನಪ್ಪಿದ್ದು 9,000 ಮನೆಗಳನ್ನು ಸುಟ್ಟು ಭಸ್ಮವಾಗಿದೆ. ಈಗಾಗಲೇ ಸುಮಾರು 15,832 ಎಕರೆ ಪ್ರದೇಶಕ್ಕೆ ಬೆಂಕಿ ವ್ಯಾಪಿಸಿದೆ. ಅಮೆರಿಕ ಸದ್ಯ ಭಾರೀ ಬೆಂಕಿಯಲ್ಲಿ ಉರಿಯುತ್ತಿದ್ದು, ಲಾಸ್ ಏಂಜಲೀಸ್ನ ಅರಣ್ಯ ಪ್ರದೇಶಗಳಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಜನವಸತಿಗಳನ್ನು ಆವರಿಸಿದೆ. ಬೆಂಕಿ ಎಷ್ಟು ಭೀಕರವಾಗಿದೆ ಎಂದರೆ ಅಲ್ಲಿರುವಂತಹ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಏರಲಾಗಿದೆ. ಗಂಟೆಗೆ 70 ಮೈಲಿ ವೇಗದಲ್ಲಿ ಬೀಸುತ್ತಿರುವಂತಹ ಗಾಳಿ ಬೆಂಕಿಯನ್ನು ಮತ್ತಷ್ಟು ಪ್ರದೇಶಗಳಿಗೆ ವ್ಯಾಪಿಸುತ್ತದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಸಮರೋಪಾದಿ ಕಾರ್ಯಾಚರಣೆ ನಡೆಸುತ್ತಿದೆ. ಬುಧವಾರ ಅಗ್ನಿಶಾಮಕ ದಳದ ಬೆಂಕಿ ನಂದಿಸುವಂತಹ ಕಾರ್ಯ ಬಹುತೇಕ ಯಶಸ್ವಿಯಾಗುವಂತಹ ಸಾಧ್ಯತೆಗಳಿತ್ತು. ಆದರೆ ಈ ವೇಳೆ ಚಂಡಮಾರುತ ಗಾಳಿ ಬೀಸಿದ್ದರಿಂದ ಬೆಂಕಿ ಕೆನ್ನಾಲಿಗೆ ಮತ್ತಷ್ಟು ವ್ಯಾಪಿಸಿತು ಎಂದು ವರದಿ ಹೇಳಿದೆ. ಸೊ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಹಲವು ಅರಣ್ಯಗಳಲ್ಲಿ ಈ ಬೆಂಕಿ ವ್ಯಾಪಿಸಿದೆ. ಬೆಂಕಿಯು ಮೊದಲು ಈ ಬೆಂಕಿ ಎಲ್ಲಿಂದ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಪೆಸಿಫಿಕ್ ಪಾಲಿಸೆಡ್ಸ್ ಅರಣ್ಯದಲ್ಲಿ ಪ್ರಾರಂಭವಾಗಿತ್ತು. ಈ ಎಲ್ಲಾ ಕಡೆ ಈಗ ಅದು ಎಲ್ಲಾ ಕಡೆ ವ್ಯಾಪಿಸಿದೆ. ವರದಿಯ ಪ್ರಕಾರ ಈ ಬೆಂಕಿಯಲ್ಲಿ ಅನೇಕ ಹಾಲಿವುಡ್ ಸೆಲೆಬ್ರಿಟಿಗಳ ಮನೆಗಳು ಸುಟ್ಟು ಬೂದಿಯಾಗಿವೆ. ಈ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಬಿಲ್ಲಿ ಕ್ರಿಸ್ಟಲ್, ಮ್ಯಾಡಿ ಮೂರ್, ಜೇಮ್ಲಿ ಕರ್ಟಿಸ್ ಮತ್ತು ಪ್ಯಾರಿಸ್ ಹಿಲ್ಟನ್ ಮನೆಯು ಸೇರಿದೆ. ಪೆಸಿಫಿಕ್ ಪಾಲಿಸೆಡ್ಸ್ ಬೆಂಕಿಯಲ್ಲಿ ಅವರ ಮನೆ ನಾಶವಾಗಿದೆ ಎಂದು ಬಿಲ್ ಕ್ರಿಸ್ಟಲ್ ಹೇಳಿದ್ದಾರೆ. ಅನೇಕ ದೊಡ್ಡ ಕಂಪನಿಗಳು ಇಲ್ಲಿ ಸ್ಟುಡಿಯೋಗಳನ್ನು ಹೊಂದಿರುವುದರಿಂದ ಹಾಲಿವುಡ್ ನಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಬೆಂಕಿಯ ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿಗೆ ಮಾತ್ರವಲ್ಲದೆ ಅಪಾರ ಸಂಖ್ಯೆಯಂತ ಪ್ರಾಣಿಗಳಿಗೆ ಹಾನಿಯನ್ನುಂಟು ಮಾಡಿದೆ. ಜನರು ವಾಹನಗಳನ್ನು ರಸ್ತೆಯಲ್ಲಿ ಬಿಟ್ಟು ಕಾಲ್ನಡಿಗೆಯಲ್ಲಿ ಓಡುವ ಮೂಲಕ ಪ್ರಾಣ ಉಳಿಸಿಕೊಳ್ಳುವಂತ ಭೀತಿ ಎದುರಾಗಿದೆ. ಈ ಬೆಂಕಿಯು ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ದಾಖಲೆಯ ಸಂಖ್ಯೆಯ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ರಕ್ಷಣಾ ತಂಡಗಳು ಬೆಂಕಿಯನ್ನು ನಂದಿಸುವಂತ ಕಾರ್ಯದಲ್ಲಿ ನಿರತವಾಗಿದೆ. ಹೆಲಿಕಾಪ್ಟರ್ ಮತ್ತು ವಿಮಾನಗಳ ಮೂಲಕ ಬೆಂಕಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಲಾಗುತ್ತಿದೆ. ಆದರೆ ಬೆಂಕಿ ನಂದಿಸುವಂತ ಬದಲು ವೇಗವಾಗಿ ಹರಡುತ್ತಿರುವಂತಹ ಬಿರುಗಾಳಿ ಬೀಸುತ್ತಿರುವುದರಿಂದ ಬೆಂಕಿ ನಿಯಂತ್ರಣಕ್ಕೆ ಕಷ್ಟವಾಗಿದೆ ಎಂದು ಹೇಳಿದ್ದಾರೆ. ಹಾಲಿವುಡ್ ಚಿಹ್ನೆಯು ಜೊತೆಯಾಗಿ ವಾರ್ಷಿಕವಾಗಿ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವಂತಹ ಡಾಲ್ಟಿ ಥಿಯೇಟರ್ ಕೂಡ ಸನ್ಸೆಟ್ ಫೈರ್ ಆಘಾತಕ್ಕೆ ಒಳಗಾಗಿದೆ. ಅದರಂತೆ ಹಾಲಿವುಡ್ ಬೌಲ್ ಹೊರಾಂಗಣ, ಆಂಪಿ ಥಿಯೇಟರ್ ಹಾಗೂ ಹಾಲಿವುಡ್ ವಾಕ್ ಆಫ್ ಫೇಮ್ ಸೇರಿದಂತೆ ಇತರ ಐತಿಹಾಸಿಕ ಸ್ಥಳಗಳು ಸಹ ಅಪಾಯಕ್ಕೆ ಸಿಕ್ಕಿವೆ. ಇದುವರೆಗೂ ಸುಮಾರು 1,37,000 ಹೆಚ್ಚು ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಮೆರಿಕದಲ್ಲಿ ಎಷ್ಟೆಷ್ಟು ಪ್ರದೇಶದಲ್ಲಿ ಅದು ಬೆಂಕಿ ವ್ಯಾಪಿಸಿದಂತೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಅಮೆರಿಕದ ಪೆಸಿಫಿಕ್ ಪಾಲಿಸೆಡ್ಸ್ ಅಂತ ಅರಣ್ಯ ಪ್ರದೇಶದಲ್ಲಿ ಸ್ಟಾರ್ಟ್ ಆಯಿತು. ನಂತರ ಅಮೆರಿಕ ಮ್ಯಾಂಡವಿಲ್ಲೆ ಕಣಿವೆಯಲ್ಲಿ ಕೂಡ ಅಲ್ಟಾಡೇನಾ ಕಡೆಯಲ್ಲೂ ಹಬ್ಬಿದೆ ಮತ್ತು ಪಸಾಡೇನಾ ಅಲ್ಲಿ ಸಹ ಹಬ್ಬಿದೆ. ಹಾಗೂ ಲಾಸ್ ಏಂಜಲೀಸ್ ಕೌಂಟಿ ಕೂಡ ಹಬ್ಬಿದೆ. ಹಾಗೂ ಸಾಂಟಾ ಮೋನಿಕ್ ಪರ್ವತಗಳಲ್ಲಿ ಸಹ ಹಬ್ಬಿದೆ. ಲಾಸ್ ಏಂಜಲೀಸ್ ಸಿಟಿ ಕೂಡ ಬಂದಿದೆ. ಹಾಗೂ ಮಾಲಿಬು ಅಲ್ಲಿ ಸಹ ಅದು ವ್ಯಾಪಿಸಿದೆ ಅಂತಾನೆ ಹೇಳ್ಬಹುದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್.